ತೆಗೆದುಕೊಂಡಂಥದ್ದು ಮೂಲತಃ SIT ನಿರ್ಮಾಣ ಆಗಿದ್ದು ಕಳೆದ 20 ವರ್ಷಗಳಿಂದ ಅಲ್ಲಿ ನಡೆದಂತಹ ಈ ಒಂದು ಸಹಜ ಸಾವುಗಳು, ದುರಂತಗಳು, ಕೊಲೆಗಳು, ಅತ್ಯಾಚಾರಗಳು ಇದನ್ನು ರಿಪೋರ್ಟ್ ಮಾಡಬೇಕು ಅಂತ ಶುರು ಮಾಡಿದಂಥದ್ದು. ಅದಕ್ಕಾಗಿಯೇ ಸರ್ಕಾರ ನೇಮಿಸಿದ್ದು. ಕೊನೆಗೆ ಏನಾಯ್ತಪ್ಪ ಅಂದ್ರೆ ಈ ಸಾಕ್ಷಿದಾರರನ್ನ ಆರೋಪಿಗಳನ್ನಾಗಿ ಅಪರಾಧಿಗಳನ್ನಾಗಿ ಮಾಡುವಲ್ಲಿ ನಿರತಾಗಿದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಈ ಒಂದು ಏನಪ್ಪ ಅಂದ್ರೆ 15 ಸ್ಥಳಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೂರಾರು ಶವಗಳ ಹುಗಿದಿದ್ದೀನಿ ಅಂತ ಹೇಳಿದಂತಹ ಈ ಭೀಮ ಅಲ್ಲಿ ಎರಡು ಕಡೆ ಸಿಕ್ಕಂಥ ಹೆಣಗಳಿಂದಾಗಿ ಅಥವಾ ಮೂಳೆಗಳಿಂದಾಗಿ ಅವನೇ ಸ್ವತಃ ಅಪರಾಧಿ ಅಂಥೇಳಿ ಅವ್ರನ್ನ ಟಾರ್ಗೆಟ್ ಮಾಡಿ ಆ ವ್ಯಕ್ತಿದಿಂದ ನಂತರ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟೆ. ಎರಡನೇ ಸ್ಟೇಟ್ಮೆಂಟ್ ಹಿಡ್ಕೊಂಡು ಈಗ ಹೋಗುವಂಥದ್ದು ಬುರುಡೆ ಗ್ಯಾಂಗ್ ಅಂತೇಳಿ. ಈ ಬುರುಡೆ ಏನಪ್ಪ ಅವನು ಇರುತ್ತೆ, ಯಾರು ಮಾಡಿರಲಿಲ್ಲ, ಯಾರು ಕೊಂತಂದಿರಲಿಲ್ಲ. ಅಲ್ಲೇ ಒಂದು ಏನಪ್ಪ ಅಂತಂದ್ರೆ ಬಂಗ್ಲೆ ಗುಡ್ಡಲ್ಲಿ ಸಿಕ್ಕಂಥ ಒಂದು ಬುರುಡೆ ತಂದು ತೋರಿಸಿದ್ದ. ಇದರಿಂದ ಅವ್ರಿಗೇನೋ ಒಂದು ಲಾಭವೂ ಇಲ್ಲ. ಹೌದು ಬಿಡಪ್ಪ, ಇದರಿಂದ ಏನೋ ಲಾಭ ಆಗ್ಯದ ಅವ್ರಿಗೆ, ಏನೋ ಒಂದಿಷ್ಟು ಗಂಟು ಬರ್ತದ, ಅಂಜಿಸಿ ಯಜಮಾನದ ಗಂಟು ವಸೂಲು ಮಾಡಿದಾನೆ ಅನ್ನುವಂಥದ್ದು ಇಲ್ಲ. ಆ ವ್ಯಕ್ತಿ ತಂದು ತೋರಿಸಿಲ್ಲ, ಇದರಿಂದ ಎಲ್ಲ ಘಟನೆಗಳು ಆಗಿದ್ದಾವೆ ಅಂತೇಳಿ. ನಂತರದಲ್ಲೇ ಆ ವ್ಯಕ್ತಿ ಯಾರೆಂದು ಗೊತ್ತಾದಾಗ ಅವನನ್ನು ಬೆದರಿಸಿಯೋ ಮತ್ತೆ ಮಾಡಿ ಸ್ವತಃ ಜಯಂತ್ ಟಿಯೋ ಅವ್ರ ಮೇಲೂ ಆರೋಪದ ಜಯಂತ್ ಅವ್ರ ಮೇಲೆ ಅವ್ರ ಮುಂದಿನ ಚಿನ್ನಗಳಿಂದ ಜಯಂತ್ ಟಿ ಅವ್ರನ್ನ ಬಡಿಸಿದ ಸಹಿತ ಈಗ ದಾಖಲೆಗಳಾಗಿದ್ದಾವೆ. ಅಷ್ಟೇ ಆಗ ಜಯಂತ್ ಟಿ ಅವರನ್ನು ನಿರಂತರ 150 ಗಂಟೆಗಳವರೆಗೆ ಎನ್ಕ್ವೈರಿ ಮಾಡಿದ್ದು ಸಹಿತ ಈಗ ರಿಪೋರ್ಟ್ಸ್ಗಳಿದ್ದಾವೆ. ಈ ಎಲ್ಲ ನೆಲೆಯಲ್ಲಿ ತೆಗೆದುಕೊಂಡು ನಂತರದಲ್ಲಿ ಬೆದರಿಸಿಯೋ ಮತ್ತೇನೋ ಮಾಡಿ